ನೋಡಿ, ಯಾವತ್ತೂ ಕೂಡ ಸತ್ಯಮೇವ ಜಯತೆ ಅಂತ ನಾವೆಲ್ಲ ನಂಬಿರೋರು. ಸತ್ಯಕ್ಕೇನೆ ಯಾವತ್ತೂ ಕೂಡ ಜಯ ಇರ್ತಕ್ಕಂಥದ್ದು. ಸುಳ್ಳು ಆರೋಪಗಳನ್ನೆಲ್ಲ ಅಲ್ಲಪ್ಪ, ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರಿಗೆ ಅಷ್ಟು ಬಾರಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು ಏನು 5-6 ಸೈಟ್ಗಳು ತಗೊಳತಕ್ಕಂಥದ್ದು ಏನು ಆಸೆ ಇರ್ತದೆ? ಏನಿರೋದಿಲ್ಲ. ಅವರೇ ಸೈಟ್ ಕೊಡಿ ಅಂತ ಯಾರಿಗೂ ಪತ್ರ ಕೊಟ್ಟವರಲ್ಲ, ಯಾರಿಗೂ ಫೋನ್ ಮಾಡಿ ಹೇಳ್ದವರಲ್ಲ, ಏನಿಲ್ಲ. ಅವ್ರ ಮನೆಯಲ್ಲಿ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ ಸಹೋದರಿಗೆ ಏನು ದಾನ ಕೊಟ್ಟಿದ್ರು ಅದರಿಂದ ಅದೇನೋ ಬಂದಿದೆ ಅಂತಕ್ಕಂಥದ್ದು. ಆಯ್ತು, ಅದಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿ ಕಾರಣ ಇರ್ತಾರೆ? ಹೀಗಾಗಿ ಇವೆಲ್ಲ ರಾಜಕೀಯದ ಆರೋಪಗಳು. ಮತ್ತೆ ಸಿದ್ದರಾಮಯ್ಯನವರಿಗೆ ಯಾವುದೇ ಕಳಂಕ ಇಲ್ಲದೆ ಇದ್ದಂತ ಒಂದು ಅವರ ಒಂದು ರಾಜಕೀಯ ಜೀವನ. ಆ ರಾಜಕೀಯ ಜೀವನದಲ್ಲಿ ಅವ್ರಿಗೆ ಕಳಂಕ ತರಬೇಕು ಅಂತ ಹೇಳಿ ಈ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ. ಅಂತಿಮವಾಗಿ ನ್ಯಾಯಾಲಯದಲ್ಲಿ ನ್ಯಾಯ ದೊರೆತಿದೆ ಅಂತಕ್ಕಂಥ ಸಮಾಧಾನವನ್ನ ಪಡಬಹುದು. ನೋಡ್ರಿ, ಮುಂಚಿನ ಬಜೆಟ್ ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಏನಾದರೂ ಕೂಡ ಅನುಮಾನ ಅದು ಮತ್ತೆ ಬದಲಾವಣೆಗಳು ಏನಾದರೂ ಇದ್ರೆ ಅಂತಿಮವಾಗಿ ಹೈಕಮಾಂಡ್ ಅಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಪ್ಪ. ನಾವೆಲ್ಲ ಕೂಡ ಅವರೇ ಇನ್ನೂ ಇರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದ್ದೇವೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ.